ಪ್ಯಾನ್ ಪರ್ಮನೆಂಟ್ ಅಕೌಂಟ್ ನಂಬರ್ ಇದ್ರ ಬಗ್ಗೆ ನ್ಯೂಸಲ್ಲೆಲ್ಲ ನೀವು ಕೂಡ ತುಂಬ ಸುದ್ದಿನ ಕೇಳಿರ್ಬೋದು. ಕೇಂದ್ರ ಸರ್ಕಾರದಿಂದ ಪ್ಯಾನ್ 2.1ನ ಲಾಂಚ್ ಮಾಡಿದಾರಂತೆ, ಮತ್ತು ನಾವು ಇದಕ್ಕೆ ಅಪ್ಡೇಟ್ ಮಾಡಬೇಕಂತೆ ಅಂತ ಹೇಳಿ ನಿಮಗೂ ಕೂಡ ತುಂಬ ಕ್ವಶನ್ ಇರ್ಬೋದು. ಈಗ ಇದನ್ನ ಬೇರೆ ತಂದ್ರಲ್ಲ, ಮತ್ತೆ ನಾವು ಹೊಸದಾಗಿ ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಾ, ಇವಾಗಿರೋದು ಏನಾಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಇದಕ್ಕೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೇಳ್ಬೇಕಂತ ಅಂದರೆ, ನೀವು ಏನು ಟೆನ್ಷನ್ ತಗೊಳ್ಳೋ ವಿಷಯ ಏನಲ್ಲ ಇದು. ಯಾಕೆ ಅಂತ ಅಂದರೆ ನಿಮ್ಮ ಹತ್ರ ಈಗಿರುವಂಥ ಪ್ಯಾನ್ ಕಾರ್ಡ್ ಕೂಡ ವ್ಯಾಲಿಡ್ ಆಗಿರುವಂಥದ್ದೇ. ಇದನ್ನೇನು ನೀವು ಚೇಂಜ್ ಮಾಡಬೇಕಾಗಿರೋದಿಲ್ಲ. ಆದರೆ ಈಗ ಬಂದಿರುವಂಥ ಪ್ಯಾನ್ 2.0 ಏನಕ್ಕೆ ಅಂತ ಅಂದರೆ ನಮ್ಮ ಡೇಟಾನ ಸೆಕ್ಯೂರ್ ಆಗಿರೋದಕ್ಕೆ, ಮತ್ತು ಕೆಲವೊಬ್ಬರು ಇನ್ಕಮ್ ಟ್ಯಾಕ್ಸ್ ಎಲ್ಲ ಪೇ ಮಾಡ್ತಾರಲ್ಲ, ಅದಕ್ಕೆ ಸ್ವಲ್ಪ ಈಸಿ ಆಗಿರಲಿ ಅಂತ ಹೇಳಿ ಇದನ್ನು ಬಿಟ್ಟಿರೋದಷ್ಟೇ. ನೀವು ಏನಾದರೂ ಫಿಸಿಕಲ್ ಕಾರ್ಡ್ ಬೇಕಂತ ಅಂದರೆ ಕೂಡ ನೀವು ಅಪ್ಡೇಟ್ ಮಾಡಿ ಆರ್ಡರ್ ಮಾಡ್ಬೋದು. ಮತ್ತು ನಮಗೆ ವರ್ಚುವಲ್ ಆಗಿ ಸಾಕು ಅಂತ ಅಂದರೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ಗೆ ವರ್ಚುವಲ್ ಕಾರ್ಡ್ನ ಕಳಿಸ್ಕೊಡ್ತಾರೆ. ಮತ್ತು ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ವರ್ಚುವಲ್ಗೆ. ಫಿಸಿಕಲ್ ಕಾರ್ಡ್ ಬೇಕು, ನನಗೆ ಫಿಸಿಕಲ್ ಕಾರ್ಡ್ ಇದ್ದರೆ ಒಂಥರ ಸಮಾಧಾನ ಅಂತ ಅನ್ನೋದಾದರೆ ನೀವು 50 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಲೈನಲ್ಲಿ ಯಾವ ಥರ ತುಂಬ ಈಸಿಯಾಗಿ ಅಪ್ಲೈ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ ಒಂದು 2-3 ಸ್ಟೆಪ್ಪಲ್ಲಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಿಮ್ಮ ಹತ್ರ ಏನೇನು ಬೇಕಂತಂದರೆ ನಿಮ್ಮ ಪ್ಯಾನ್ ಕಾರ್ಡು ಮತ್ತು ಒಂದು ಇಮೇಲ್ ಬೇಕು. ಅದನ್ನು ಯಾವ ಥರ ರಿಜಿಸ್ಟರ್ ಮಾಡೋದು ಅಂತ ಹೇಳಿ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನಮಗೆ ಈ ಪ್ಯಾನ್ ಕಾರ್ಡ್ ಯಾರು ಇಶ್ಯೂ ಮಾಡಿದ್ರು ಮತ್ತು ಏನಕ್ಕೆ ಬೇಕಂತ ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೀನಿ ಕ್ವಿಕ್ಕಾಗಿ. ಪ್ಯಾನ್ ಕಾರ್ಡು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ನಮಗೆ ಒಂದು ಇಶ್ಯೂ ಮಾಡಿರೋ. ನಿಮಗೆ ಗೊತ್ತಿರುತ್ತೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ದರೆ ಏನು ಇದರ ಯೂಸಸ್ ಅಂತ ಹೇಳಿ. ನೀವೇನಾದರೂ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಬೇಕಂತಂದರೆ ಬ್ಯಾಂಕಲ್ಲಿ ಕೂಡ ಕೇಳ್ತಾರೆ, ಮತ್ತು ಕೆಲವೊಂದು ಬಿಸ್ನೆಸ್ಸು ಮತ್ತು ಒಂದು ಐಡೆಂಟಿಟಿ ಪ್ರೂಫಾಗಿ ಕೂಡ ಇದು ಯೂಸ್ ಆಗುತ್ತೆ ನಮಗೆ. ಇನ್ನು ಯಾವುದಾದ್ರೂ ಡಿಮೆಟ್ ಅಕೌಂಟ್ ಓಪನ್ ಮಾಡಬೇಕಂತ ಅಂದರೆ ಇದಕ್ಕೆಲ್ಲ ತುಂಬ ಎಲ್ಲ ಕಡೆನೂ ಆಲ್ಮೋಸ್ಟ್ ಪ್ಯಾನ್ ಕಾರ್ಡ್ ಕೇಳ್ತಾರೆ. ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್. ಬನ್ನಿ ಕ್ವಿಕ್ಕಾಗಿ ಯಾವ ರೀತಿ ಇದನ್ನು ಅಪ್ಲೈ ಮಾಡೋದು ಅಂತ ಹೇಳಿ ನೋಡಿಬಿಡೋಣ. ನೀವು ಇದನ್ನು ತುಂಬ ಈಸಿಯಾಗಿ ನಿಮ್ಮ ಫೋನಲ್ಲಿ ಮತ್ತು ನಿಮ್ಮ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡ್ಬೋದು. ನೀವು ಫಸ್ಟು ಯಾವುದಾದ್ರೂ ಒಂದು ಬ್ರೌಸರಿಗೆ ಬಂದು ನೀವು ಫಸ್ಟು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಅಂದರೆ, ಇದರಲ್ಲಿ ಇಮೇಲ್ ಐ ಡಿ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ ನೀವು ವರ್ಚುವಲ್ ಆಗಿ ಏನಾದರೂ ನೀವು ಪಡ್ಕೊಂಡ್ರೆ ಈ ಒಂದು ಪ್ಯಾನ್ ಕಾರ್ಡ್ನ, ಅದು ನಿಮ್ಮ ಇಮೇಲ್ಗೆ ಕಳಿಸ್ತಾರೆ. ಮತ್ತು 30 ದಿನದಲ್ಲಿ ನೀವು ಒಂದು 3 ಸಲ ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು. ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಬೇಕಂತಂದರೆ ಐ ಥಿಂಕ್ ಚಾರ್ಜಸ್ ಇದೆ ಅಂತ ಅಂದ್ಕೊಳ್ತೀನಿ. 8 ರೂಪೀಸ 9 ರೂಪೀಸ ಚಾರ್ಜಸ್ ತಗೊಳ್ತಾರೆ. ಫಸ್ಟು ನೀವು ಏನು ಮಾಡಬೇಕಂತ ಅಂದರೆ ನಿಮ್ಮ ಇಮೇಲ್ ಐ ಡಿನ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಅಫಿಷಿಯಲ್ ಇನ್ಕಮ್ ಟ್ಯಾಕ್ಸ್ ಒಂದು ಡಿಪಾರ್ಟ್ಮೆಂಟ್ನ ವೆಬ್ಸೈಟು. ಇದರಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ನಾನು ರಿಜಿಸ್ಟರ್ ಮಾಡೋದು ಯಾವ ರೀತಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಈ ಒಂದು ವೆಬ್ಸೈಟ್ನ ಲಿಂಕು ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ನಿಮಗೆ ಇದು ಸಿಗಲಿಲ್ಲ ಅಂತ ಅಂದರೆ ನೀವು ನಿಮ್ಮ ಪ್ಯಾನ್ ಕಾರ್ಡ್ ನೋಡ್ತಾ ಇರ್ಬೋದು. ನನ್ನ ಹತ್ರ ಇಲ್ಲಿ ಒಂದು ಪ್ಯಾನ್ ಕಾರ್ಡ್ ಇದೆ. ಈ ಪ್ಯಾನ್ ಕಾರ್ಡಲ್ಲಿ ನಿಮಗೆ ಈ ಪ್ಯಾನ್ ಕಾರ್ಡು ಯಾವುದರಿಂದ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿರ್ತಾರೆ. ಒಂದು ಕಂಪ್ನಿ ಥರ ಆ ಕಂಪ್ನಿಗಳಿದ್ದಾವೆ. ಯಾವುದು ಅಂತ ಅಂದರೆ ನೀವು ಗಮನಿಸ್ತಾ ಇರ್ಬೋದು, ನಾನು ಒಂದು ವೆಬ್ಸೈಟ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವೆಬ್ಸೈಟು UTI ಅಂತ ಹೇಳಿ, UTI ಈ ವೆಬ್ಸೈಟಿಂದ ಇಶ್ಯೂ ಮಾಡಿರ್ತಾರೆ. ಅಥವಾ ನಿಮಗೆ ಇನ್ನೊಂದು ವೆಬ್ಸೈಟ್ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಈ ವೆಬ್ಸೈಟಿಂದ ನಿಮಗೆ ಇಶ್ಯೂ ಮಾಡಿರ್ತಾರೆ NSDL ಅಂತ ಹೇಳಿ. ಈ ಒಂದು ಕಂಪ್ನಿಯಿಂದ ನಿಮಗೆ ನಿಮ್ಮ ಪ್ಯಾನ್ ಕಾರ್ಡ್ನ ಇಶ್ಯೂ ಮಾಡಿರ್ತಾನೆ. ನೀವು ನಿಮ್ಮ ಪ್ಯಾನ್ ಕಾರ್ಡ್ ಹಿಂದೆ ನೋಡಿ ಯಾವ ಒಂದು ಇದರಿಂದ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿ ನೀವು ಆ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಮಾಡೋದು ಎರಡರಲ್ಲೂ ಸೇಮು. ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು, ಈಗ ನಾನು ಏನು ಓಪನ್ ಮಾಡಿ ಇಟ್ಟಿದ್ದೀನಲ್ಲ, UTI ಅನ್ನುವಂತಹ ವೆಬ್ಸೈಟಿಂದ ನಮಗೆ ಪ್ಯಾನ್ ಕಾರ್ಡ್ ರಿಸೀವ್ ಆಗಿರುವಂಥದ್ದು. ಅದರಿಂದನೇ ನಾವು ಅಪ್ಡೇಟ್ ಮಾಡಿ ನಮ್ಮ ಹೊಸ ಒಂದು ವರ್ಚುವಲ್ ಕಾರ್ಡ್ನ ಪಡ್ಕೊತಾ ಇದ್ದೀವಿ. ಈಗ ನಾವು ರಿಜಿಸ್ಟರ್ ಯಾವ ಥರ ಆಗೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು, ಇಲ್ಲಿ ಕೆಲವೊಂದು 4 ಸ್ಟೆಪ್ ಇದೆ. ತುಂಬ ಈಸಿಯಾಗಿ ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲೂ ಕೂಡ ಸೇಮ್ ನಮ್ಮ ಪ್ಯಾನ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ರೀತಿ ತೋರಿಸ್ತಾ ಇದೆ, ಲಾಸ್ಟ್ ನೇಮು, ಮಿಡಲ್ ನೇಮು ಮತ್ತು ಫಸ್ಟ್ ನೇಮು. ಇದು ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ನಮಗೆ ಇರುವಂಥದ್ದು ಒಂದೇ ನೇಮು, ಕೆಲವೊಬ್ಬರಿಗೆ ಸರ್ನೇಮ್ ಎಲ್ಲ ಇರುತ್ತೆ.
ಆದರೆ ಕೆಲವೊಬ್ಬರಿಗೆ ಒಂದೇ ನೇಮ್ ಇರುತ್ತೆ. ಇಲ್ಲಿ ಅದರ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಪ್ಲೀಸ್ ಪ್ರೊವೈಡ್ ಡೇಟಾ ಆ್ಯಸ್ ಪರ್ ಪ್ಯಾನ್ ಕಾರ್ಡಲ್ಲಿ ಯಾವ ಥರ ಇದೆಯೋ ಅದೇ ರೀತಿ ನೇಮ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಫ್ ಯು ಹ್ಯಾವ್ ಎ ಸಿಂಗಲ್ ನೇಮ್ ದೆನ್ ಯು ಕ್ಯಾನ್ ಎಂಟರ್ ಓನ್ಲಿ ಲಾಸ್ಟ್ ನೇಮ್ ಫೀಲ್ಡ್ ಅಂತ ಹೇಳ್ಕೊಟ್ಟಿದ್ದಾರೆ. ನೀವು ಏನಾದರೂ ಸಿಂಗಲ್ ನೇಮ್ ಇದ್ದರೆ ಲಾಸ್ಟ್ ನೇಮ್ ಫೀಲ್ಡ್ ಮಾತ್ರ ನೀವು ಹಾಕಿದ್ರೆ ಸಾಕು. ನೋಡಿ, ಇನ್ನು ಇಷ್ಟೆಲ್ಲ ಫಿಲ್ ಆದಮೇಲೆ ನಾವು ಕಂಟಿನ್ಯೂ ಕೊಡೋಣ. ನೋಡಿದ್ರಲ್ಲ, ಬೇಸಿಕ್ ಡೀಟೇಲ್ಸ್ನ ನಾವು ಫಿಲ್ ಮಾಡೋದಾದ್ಮೇಲೆ ಈ ಒಂದು ಪೇಜು ನಮಗೆ ಓಪನ್ ಆಗುತ್ತೆ. ಇಲ್ಲಿ ಕೇಳ್ತಾ ಇದೆ ನಮ್ಮ ನಂಬರು, ಇಮೇಲ್ ಐ ಡಿ ಮತ್ತು ಲ್ಯಾಂಡ್ಲೈನ್ ಫೋನ್ ನಂಬರ್ ಇದ್ದರೆ ಇದನ್ನು ಕೂಡ ನೀವು ಹಾಕ್ಬೋದು. ಮತ್ತು ಇದನ್ನೆಲ್ಲ ನಾವು ಫಿಲ್ ಮಾಡಬೇಕಾಗುತ್ತೆ. ಏನು ಅಂತ ಅಂದರೆ ನಿಮ್ಮ ಅಡ್ರೆಸ್ಸು, ಪಿನ್ ಕೋಡು ಮತ್ತು ಪೋಸ್ಟ್ ಆಫೀಸ್, ನಿಯರ್ ಬೈ ಪೋಸ್ಟ್ ಆಫೀಸು, ಇದನ್ನೆಲ್ಲ ನಾವು ಮ್ಯಾನ್ಯಲ್ ಆಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕೊಡ್ತಾ ಇದ್ದೀವಿ. ಕಂಟಿನ್ಯೂ ಕೊಟ್ಟಿದ ತಕ್ಷಣ ನೀವು ಕೊಟ್ಟಿರುವಂತಹ ಇಮೇಲ್ ಐ ಡಿ ಮತ್ತು ಆ ಒಂದು ಫೋನ್ ನಂಬರ್ಗೆ OTP ಹೋಗುತ್ತೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವು OTPನ ಪ್ರೊವೈಡ್ ಮಾಡಾದಮೇಲೆ ಕಂಟಿನ್ಯೂ ಕೊಡ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಡೀಟೇಲ್ಸ್ ಏನೇನು ನೀವೆಲ್ಲ ಪ್ರೊವೈಡ್ ಮಾಡಿದ್ರಿ, ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಮತ್ತು ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ, ಇದನ್ನೆಲ್ಲ ಇಲ್ಲಿ ಕೇಳ್ತಾ ಇದೆ. ನೀವು ಏನಾದರೂ ಮಿಸ್ ಮಾಡಿದರೆ ಇದನ್ನೆಲ್ಲ ಇಲ್ಲಿ ಕೂಡ ನೀವು ಎಡಿಟ್ ಮಾಡ್ಕೋಬೋದು. ನಾನು ಇಲ್ಲಿ ಕಂಟಿನ್ಯೂ ಕೊಡ್ತಾ ಇಲ್ಲಿ ಮಿಕ್ಸ್ ಆಗಿರುವಂತಹ ನಂಬರ್ಸು, ಲೆಟರ್ಸ್ನ ಇಲ್ಲಿ ಯೂಸ್ ಮಾಡಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಅಂತ ಹೇಳಿ ಕೊಡಬೇಕಾಗುತ್ತೆ. ನೀವು ಇದಾಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂದಿದೆ. ಮತ್ತು ನಿಮ್ಮ ಇಮೇಲ್ಗೂ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ಕೂಡ ಈ ಒಂದು ಮೆಸೇಜು ಬರುತ್ತೆ. ಇಲ್ಲಿ ಪ್ರೊಸೀಡ್ ಟು ಲಾಗಿನ್ ಅಂತ ಹೇಳ್ಕೊಟ್ಬಿಟ್ಟು ಇಲ್ಲಿ ಲಾಗಿನ್ ಆಗಿ ನೀವು ಒಂದ್ಸಲಿ ಚೆಕ್ ಮಾಡ್ಕೋಬೋದು. ಇಷ್ಟು ಆಗಿತ್ತು ಯಾವ ಥರ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು ಫಸ್ಟು ನಮ್ಮ ಇಮೇಲ್ ಐ ಡಿನ ಅಂತ ಹೇಳಿ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ನೀವೇನಾದರೂ ಇದರಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ನಿಮ್ಮ ಇಮೇಲ್ ಐ ಡಿನ ರಿಜಿಸ್ಟರ್ ಮಾಡಿಲ್ಲ ಅಂತ ಅಂದರೆ ನೀವು ಹೊಸದಾಗಿರುವಂತಹ ಈ ಪಾನ್ ಕಾರ್ಡ್ಗೆ ಪಾನ್ 2.0ಗೆ ಅಪ್ಡೇಟ್ ಮಾಡೋದಕ್ಕಾಗೋದಿಲ್ಲ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಏನು ಈ ಪಾನ್ ಕಾರ್ಡ್ನ ಇಶ್ಯೂ ಮಾಡಿದ್ದಾರಲ್ಲ UTI ಒಂದು ವೆಬ್ಸೈಟಲ್ಲಿ, ಇದನ್ನು ಅಪ್ಡೇಟ್ ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ತೀನಿ. ನಾನು UTIಯಲ್ಲಿ ತೋರಿಸ್ತಾ ಇರೋದು ಯಾವ ಥರ ಅಪ್ಡೇಟ್ ಮಾಡೋದು ಅಂತ ಹೇಳಿ. ಮತ್ತು ಇನ್ನೊಂದು ಕೂಡ ಇದೆ, ನಾನು ನಿಮಗೆ ಹೇಳಿದೆ ಆಗಲೇ, ಯಾವುದು ಅಂತ ಅಂದರೆ ಅದು NSDL ಅಂತ ಹೇಳಿ. ಇದು ಕೆಲವೊಂದು ಕಾರ್ಡ್ ಮಾತ್ರ ಇದರಿಂದ ಒಂದು ಕಾರ್ಡ್ಗಳನ್ನ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ಆಲ್ಮೋಸ್ಟ್ ಎಲ್ಲ UTIಯಿಂದನೇ ನಿಮಗೆ ಕಾರ್ಡ್ಗಳು ಸಿಕ್ಕಿರುತ್ತೆ. ನಾನು ನಿಮಗೆ ಪಿಕ್ಚರ್ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ನೀವು ನೋಡ್ಬೋದು ಅಂತ ಹೇಳಿ. UTIITSL ಅಂತ ಇರುತ್ತೆ. ಹಾಗಂತ ಅಂದರೆ UTI ಈ ವೆಬ್ಸೈಟಲ್ಲಿ ನೀವು ಇದನ್ನು ಅಪ್ಡೇಟ್ನ ಮಾಡ್ಕೋಬೋದು. ಈ ಒಂದು UTI ವೆಬ್ಸೈಟ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇನ್ನು ಯಾವ ರೀತಿ ಇದನ್ನು ಅಪ್ಡೇಟ್ ಮಾಡೋದು ಕ್ವಿಕ್ಕಾಗಿ ಅಂತೇಳಿ ನೋಡ್ಬಿಡೋಣ. ಇನ್ನು ಇದರಲ್ಲಿ ನೀವು ತುಂಬ ಸರ್ವೀಸಸ್ನ ಪಡ್ಕೋಬೋದು. ಇದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ. ನಿಮಗೆ ಯಾರಿಗಾದರೂ ಏನಾದರೂ ಪಾನ್ ಕಾರ್ಡಲ್ಲಿ ಸಿಗ್ನೇಚರು ಮತ್ತು ನೇಮು ಅದೆಲ್ಲ ಚೇಂಜ್ ಮಾಡಬೇಕಂತ ಅಂದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನನಗೆ. ಇನ್ನು ನಾವು ಈಗ ಕ್ಲಿಕ್ ಮಾಡಬೇಕಾಗಿರೋದು ಏನು ಅಂತ ಅಂದರೆ ಡೌನ್ಲೋಡ್ PAN ಅಂತ ಹೇಳಿದೆ, ನೋಡ್ತಾ ಇರ್ಬೋದು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ಕ್ಲೀನಾಗಿ ಓದ್ಕೋಬೋದು. ಇಲ್ಲಿ ನಾವು ಪ್ಯಾನ್ ನಂಬರು ಮತ್ತು ಡೇಟ್ ಆಫ್ ಬರ್ತು ಕ್ಯಾಪ್ಚಾ ಕೊಟ್ಟು ಸಬ್ಮಿಟ್ ಮಾಡೋದು ಅಷ್ಟೇ. ಅದು ಅಷ್ಟು ಡೀಟೇಲ್ಸ್ನ ಹಾಕಿ ನಾವು ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ನಮ್ಮ ಡೀಟೇಲ್ಸ್ನ ವೆರಿಫೈ ಮಾಡೋದಕ್ಕೆ ಕೇಳ್ತಾ ಇದೆ, ನೋಡ್ತಾ ಇರ್ಬೋದು. ಈ ಒಂದು ಇಮೇಲು ಮತ್ತು ಒಂದು ನಮ್ಮ ನಂಬರು, ಪ್ಯಾನ್ ಕಾರ್ಡ್ ನಂಬರ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ಕ್ಯಾಪ್ಚಾನ ನೀವು ಕೊಟ್ಟು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಇಮೇಲ್ ಐ ಡಿಗೆ OTP ಬರುತ್ತೆ, ಅದನ್ನು ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕು. ನೋಡಿದ್ರಲ್ಲ, ಇದಿಷ್ಟು ಆದಮೇಲೆ OTPನ ನೀವು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ಗೆ ಅರ್ಧ ಗಂಟೆ ಒಳಗೇ ನಿಮ್ಮ ಒಂದು ಏನು ವರ್ಚುವಲ್ ಪ್ಯಾನ್ ಕಾರ್ಡು ನಿಮ್ಮ ಇಮೇಲ್ ಐ ಡಿಗೆ ಸೆಂಡ್ ಮಾಡ್ತಾರೆ. ನೀವೇನಾದರೂ 30 ದಿನದ ಒಳಗಡೆ 3 ಸಲಿಗಿನ್ನ ಜಾಸ್ತಿ ಈ ಥರ ಟ್ರೈ ಮಾಡಿದರೆ ಚಾರ್ಜಸ್ನ ಇದು ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಫ್ರೀಯಾಗಿ ನಿಮಗೆ ಒಂದು ವರ್ಚುವಲ್ ಪ್ಯಾನ್ ಕಾರ್ಡು ನಿಮಗೆ ಅವೈಲಬಲ್ ಆಗುತ್ತೆ. ಯಾವ ರೀತಿ ನಾವು ನಮ್ಮ ಪಾನ್ ಕಾರ್ಡ್ನ ಅಪ್ಡೇಟ್ ಮಾಡ್ಬೋದು ಅಂತ ಹೇಳಿ, ನಾನು ಓದಿದ ಪ್ರಕಾರ
ಅದಕ್ಕೆ ಯಾವುದೇ ರೀತಿ ಪೇಮೆಂಟ್ ಮಾಡೋಂಗಿಲ್ಲ ವರ್ಚುವಲ್ ಐ ಡಿ ನಾವು ತಗೋಬೇಕು ಅಂತಂದರೆ. ಆದರೆ ನಾನು ಈಗ ಅಪ್ಲೈ ಮಾಡಿದಾಗ ₹8 ಅದು ವರ್ಚುವಲ್ ಐ ಡಿ ಕ್ರಿಯೇಟ್ ಮಾಡೋದಕ್ಕೆ ಕೂಡ ಪೇಮೆಂಟ್ನ ಕೇಳ್ತು. ನೀವು ಸಿಂಪಲ್ ಲಾಸ್ಟ್ನೇ ಸ್ಟೆಪ್ಪಲ್ಲಿ ನೀವು ಕಂಟಿನ್ಯೂ ಕೊಟ್ಟಾದಮೇಲೆ ನಿಮ್ಮ ಏನು UPI ID ಕೇಳುತ್ತೆ, ಆ UPI ID ಹಾಕಿ ನೀವು ಪೇಮೆಂಟ್ ಮಾಡ್ಬೋದು. ಅದಾದಮೇಲೆ ನಿಮ್ಮ ಇಮೇಲ್ಗೆ ಒಂದು ಅರ್ಧ ಗಂಟೆ ಒಳಗಡೆನೆ ಒಂದು ಲಿಂಕ್ ಬರುತ್ತೆ ಇಮೇಲ್ ಐ ಡಿಗೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ನ ಪಾಸ್ವರ್ಡ್ ಕೇಳುತ್ತೆ, ಅದನ್ನು ಹಾಕಿದ್ರೆ ನೀವು ನಿಮ್ಮ ವರ್ಚುವಲ್ ಐ ಡಿನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಿಮ್ಗೇನಾದರೂ ಅರ್ಧ ಗಂಟೆ ಒಳಗಡೆ ಬರಲಿಲ್ಲ ಅಂತ ಅಂದರೆ ನಾನು ನಿಮಗೆ ಒಂದು ನಂಬರು ಮತ್ತು ಇಮೇಲ್ ಐ ಡಿ ಪ್ರೊವೈಡ್ ಮಾಡ್ತಿದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈ ಒಂದು ನಂಬರ್ ಅಥವಾ ಇಮೇಲ್ ಐ ಡಿಗೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ನೀವು ವೆರಿಫೈ ಮಾಡ್ಕೋಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.